ಕರ್ತನಲ್ಲಿ ಪ್ರೀತಿಯ ಪ್ರಾರ್ಥನಾ ವೀರರೇ, ಮಳೆಗಾಗಿ ಮೊರೆ ಎನ್ನುವ ಈ ಒಂದು ಪ್ರಾರ್ಥನೆಯ ಒಂದು ಪ್ರಯತ್ನದಲ್ಲಿ ನಮ್ಮ ಈ ಮೊದಲನೇ ದಿವಸಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ನಮ್ಮೊಂದಿಗೆ ಈ ದಿನ ಮೈಸೂರಿನ ಪಾಸ್ಟರ್ ಜೋಸೆಫ್ ಪಿ ಅಯ್ಯನವರು ನಮ್ಮೊಂದಿಗಿದ್ದಾರೆ. ಇವರು ಕರ್ನಾಟಕ ವಿಲೇಜ್ ಮಿನಿಸ್ಟ್ರೀಸ್ ಎಂಬಂತ ಸೇವೆಯಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಇವರು ಈ ದಿನ ನಮ್ಮನ್ನ ಪ್ರಾರ್ಥನೆಯಲ್ಲಿ ಮೈಸೂರಿಗಾಗಿ ಮತ್ತು ಆಂಧ್ರ ಪ್ರದೇಶಗಾಗಿಯೂ ಇವರು ಪ್ರಾರ್ಥಿಸಲಿಕ್ಕಿದ್ದಾರೆ. ಅದಕ್ಕೆ ಮೊದಲು ನಾವು ಇದನ್ನ ಓದಿಕೊಂಡು ಪ್ರಾರ್ಥಿಸುವಂತ ವಿಷಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಮತ್ತಾಯ 5:45. ಇದರಿಂದ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ, ಯಾಕಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ಎಂಬುದೇ. ಪಾಸ್ಟರ್, ದಯಮಾಡಿ ಈ ವಾಕ್ಯಗಳ ಅನುಸಾರವಾಗಿ ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇವೆ ಪಾಸ್ಟರ್. ಪ್ರಿಯ ದೇವ ಮಕ್ಕಳೇ, ನನಗೊಂದು ಭಾರ ಏನಂದ್ರೆ ಯೇಸುವಿನ ಜೀವಿತ. ಯೇಸು ನೋಡ್ತೀವಿ, ಈ ಲೋಕದಲ್ಲಿರುವಾಗಲೂ ವಿಜ್ಞಾಪನೆ, ಅಲ್ಲಿ ಹೋದ ಮೇಲೂ ವಿಜ್ಞಾಪನೆ ಮಾಡಲ್ಲ ಮಕ್ಕಳೇ. ಆದ್ನ ನಾವು ಯೇಸು ಜೀವಿತನ ಹೊಂದಿರತಕ್ಕಂಥ ನಾವು ಈ ಸಮಯದಲ್ಲಿ ವಿಶೇಷವಾಗಿ ನಾವು ಕರ್ನಾಟಕ, ಮೈಸೂರು, ಹೇಗೆ ಆಂಧ್ರ ಪ್ರದೇಶಕ್ಕೋಸ್ಕರ ವಿಜ್ಞಾಪನೆ ಮಾಡುವಾಗ ಆ ವಿಜ್ಞಾಪನೆ ನಮ್ಮ ಮೇಲೆ ಬರಲಿ. ಅಪ್ಪ, ಹೌದು ಸ್ವಾಮಿ, ನೀನು ನೀತಿವಂತರು ಮತ್ತು ಅನೀತಿವಂತರ ಮೇಲೆ ಎಂದೆಂದಿಗೂ ನೀವು ಕರ್ತನೆ ಪಕ್ಷಪಾತಿ ಅಲ್ಲ ಸ್ವಾಮಿ. ನೀವು ಒಳ್ಳೆಯ ದೇವರು. ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆಯ ದಾನಗಳು ಮೇಲಿಂದ ಬರ್ತದೆ. ಹೌದು ಕರ್ತನೆ, ನೀನು ಮಳೆ ಕೊಡತಕ್ಕಂಥ ದೇವರಪ್ಪ. ಆ ಕಾಲದಲ್ಲಿ ನೋಡ್ತೀವಿ ಕರ್ತನೆ, ಹಳೆ ಒಡಂಬಡಿಕೆಯಲ್ಲಿ ಎಲಿಯ ಪ್ರಾರ್ಥನೆ ಮಾಡಿದಾಗ ಮಳೆ ಬಂತು. ಅದರಿಂದ ಕರ್ತನೆ, ನಾವು ಸ್ವಾಮಿ ಅದೇ ಒಂದು ಸೇವಕರಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ. ವಿಶೇಷವಾಗಿ ಕರ್ತನೆ, ಮೈಸೂರು ಪಟ್ಟಣಕ್ಕೂ ಆಂಧ್ರ ಪ್ರದೇಶಕ್ಕೂ ಕರ್ತನೆ, ನೀನು ಕರ್ತನೆ ಎಷ್ಟು ಮಳೆ ಬೇಕು ಅಷ್ಟು ಮಳೆಯನ್ನು ನೀನು ಕೊಟ್ಟಿದ್ದಿ. ಅದಕ್ಕೋಸ್ಕರ ನಾವು ಮುಂದೆ ಆಗಿ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಸ್ವಾಮಿ. ಯಾಕೆ ನಿನಗೆ ಸ್ತೋತ್ರ ಮಾಡೋದು ಬಹಳ ಮುಖ್ಯ ಸ್ವಾಮಿ. ಅದನ್ನ ಕರ್ತನೆ, ಅದು ಏನೇ ರೀತಿಯಾದ ಒಂದು ಅಡೆತಡೆಗಳಿದ್ದರೂ ಕರ್ತನೆ ಯೇಸು ನಾಮದಲ್ಲಿ ಸಭೆಯಾಗಿ ಅಧಿಕಾರ ತೆಗೆದುಕೊಂಡು ಬಂಧಿಸ್ತೇವೆ ಸ್ವಾಮಿ. ಎಲ್ಲ ಅಂಧಕಾರ ಶಕ್ತಿಗಳೇ ಯಾವ ಒಂದು ಮಳೆಯನ್ನು ಹಿಡಿದಿದೆಯೋ ಅದು ನಿಮ್ಮ ಒಂದು ಕೈನ ತೆಗೆದಾಕಿ ಅಂತ ಹೇಳ್ತೀವಿ ಸ್ವಾಮಿ. ಯೇಸುವಿನ ಮುಂದಾದ ನಾಮದಲ್ಲಿ ಬೇಡಿ ಹೊಂದಿರಪ್ಪ, ಆಮೇಲೆ. ಜಿಲ್ಲೆ ಆಶೀರ್ವಾದಕ್ಕಾಗಿ ಅಪ್ಪ, ಹೌದು ಸ್ವಾಮಿ, ನಿನ್ನ ವಾಕ್ಯ ಹಿಡಿತೆ ಸ್ವಾಮಿ. ಅಪ್ಪ, ಅಬ್ರಾಹ್ಮನ ಹಿಡಿದು ಕರ್ತಾರೆ, ನೀ ಯಾರನ್ನು ಆಶೀರ್ವದಿಸ್ತೀರೋ ಅವನ್ನ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಒಂದು ದೊಡ್ಡ ಆಶೀರ್ವಾದ ನಮ್ಗೆ ಕೊಟ್ಟಿದೆಯಪ್ಪ. ಮೊದಲಾಗಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ನಿನ್ನ ವಾಕ್ಯ ಬಲಪಟ್ಟಿದೆ ಎಫೆಸ 1:3 ಪರಲೋಕದ ಎಲ್ಲ ಸಕಲ ಆಶೀರ್ವಾದಗಳನ್ನ ನಮ್ಗೆ ಕೊಟ್ಟಾಯ್ತಪ್ಪ. ಆದ್ದರಿಂದ ನಾವು ಯಾರನ್ನು ಈ ಲೋಕದಲ್ಲಿ ಆಶೀರ್ವದಿಸ್ತೀರೋ ಅವ್ರನ್ನ ಆಶೀರ್ವಾದ ಮಾಡ್ತೀವಿ. ಈ ಸಮಯದಲ್ಲಿ ವಿಶೇಷವಾಗಿ ಕರ್ತನೆ, ಈ ಒಂದು ಮೈಸೂರು ಜಿಲ್ಲೆಗೋಸ್ಕರ ಕರ್ತನೆ, ತಂದೆ, ಮಗ ಮತ್ತು ಪವಿತ್ರ ಆತ್ಮನೇ ಆಶೀರ್ವದಿಸ್ತೇವೆ. ಕರ್ತನೆ, ಎಷ್ಟು ಮಳೆ ಬೇಕು ಅಷ್ಟು ಮಳೆಯನ್ನು ಯೇಸು ನಾಮದಲ್ಲಿ ಒಂದೇದಾಗಿ ಅಧಿಕಾರ ಪ್ರಕಾರ ಬಿಡುಗಡೆ ಮಾಡ್ತೇವೆ. ಮತ್ತು ಕರ್ತನೆ ಯೇಸಪ್ಪ, ಅದಕ್ಕೋಸ್ಕರ ನಾವು ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳ್ತೀವಿ ಸ್ವಾಮಿ. ಯೇಸುವಿನ ಉದಾದ ನಾಮದಲ್ಲಿ ಬೇಡುವುದಪ್ಪ. ಎರಡನೇದಾಗಿ ಅಗತ್ಯ ಮಳೆ. ಹೌದಪ್ಪ, ಸೋಮ ಕರ್ತನೆ, ಅಪ್ಪ, ಹೌದು ಕರ್ತನೆ, ನಾವು ಓದು ವರ್ಷ ನೋಡಿದ್ವಿ ಸ್ವಾಮಿ, ಹೆಚ್ಚಾಗಿ ಮಳೆ ಬಂತು, ಅನೇಕರಿಗೆ ಕರ್ತನೆ ಹಾನಿ ಆಯ್ತನಪ್ಪ. ಆ ಬೆಳೆಲ್ಲ ಹಾಳಾಯ್ತು ಸ್ವಾಮಿ. ಆ ಥರ ಆಗೋದು ಬೇಡಪ್ಪ. ಎಷ್ಟು ಮಳೆ ಬೇಕು ಅಷ್ಟು ಮಳೆಯನ್ನು ಕರ್ತನೆ ಅಗತ್ಯವಾಗಿರ್ತಕ್ಕಂಥ ಆರಿಂದ ಕನ್ನಿ ವಾಕ್ಯತೆ ಫಿಲಿಪ್ಪ 4:19 ಕರ್ತನೆ, ನಿಮ್ಮ ಅಗತ್ಯಗಳನ್ನು ನಾನು ಪೂರೈಸುವಾಗೆ. ಅದನ್ನ ಕರ್ತನೆ, ಮೈಸೂರು ಜಿಲ್ಲೆಗೆ ಅಗತ್ಯವಾಗಿರತಕ್ಕಂಥ ಮಳೆನ ಯೇಸು ನಾಮದ ಸೇವಕರಾಗಿ ನಾವು ಬಿಡುಗಡೆ ಮಾಡ್ತೀವಿ ಸ್ವಾಮಿ. ಮುಂದಿನಾಗಪ್ಪ ಬರ ಪರಿಸ್ಥಿತಿ. ಹೌದು ಸ್ವಾಮಿ, ಅಪ್ಪ, ಚೀಫ್ ಮಿನಿಸ್ಟರ್ ಅಲ್ಲೇ ಡಿಕ್ಲೇರ್ ಮಾಡಿದರೆ ಸ್ವಾಮಿ, ಅನೇಕ ಜಿಲ್ಲೆಗಳಲ್ಲಿ ಕರ್ತನೆ ಬರ ಪೀಡಿತವಾದ ರೈತರುಗಳು ಆ ಆಕಾಶ ನೋಡಿ 2 ಕೈ ಎತ್ತಿ ಹೇಳ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಹಾಕಿರ್ತಕ್ಕಂಥ ಬೀಜ ಒಣಗೋಗ್ಬಿಟ್ಟಿದೆ. ಆದರೆ ಕರ್ತನೆ ಸ್ವಾಮಿ, ಕರ್ತನೆ, ಆ ಬರ ಪೀಡಿತವಾದ ಎಲ್ಲ ಒಂದು ಡಿಸ್ಟ್ರಿಕ್ಟನ್ನು, ಎಲ್ಲ ಒಂದು ಸ್ಥಳವನ್ನು, ಎಲ್ಲ ತಾಲೂಕನ್ನು, ಎಲ್ಲ ಹಳ್ಳಿಗಳನ್ನು ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೀವಿ ಕರ್ತನೆ. ಯೇಸಪ್ಪ ಕರ್ತನೆ, ಆ ಮಕ್ಕಳ ಕಣ್ಣಿ ನೋಡಿದ್ಯಪ್ಪ, ಈಗ ತಾನು ಪ್ರಾರ್ಥನೆ ಮಾಡಿದೀವಿ, ಅನೀತಿವಂತರ ಮೇಲೂ ನೀನು ಕೊಡ್ತೀಯ ಕರ್ತನೆ. ಅದರಿಂದ ಕರ್ತನೆ, ಹೌದು ಸ್ವಾಮಿ, ಅನೀತಿವಂತರಾಗಿರ್ಬೋದು, ಆದರೆ ಕರ್ತನೆ ಒಂದಿನ ಅವರು ನೀತಿವಂತರಾಗ್ತಾರಪ್ಪ.
ಈ ಮಳೆ ಬಂದ ಕರ್ತನೆ, ದೇವರೆಷ್ಟು ಒಳ್ಳೆಯವರೆಂದು ಕರ್ತನೆ ಅವ್ರು ತಿಳ್ಕೊಂಡು ರಕ್ಷಣೆ ಇದು ಮೂಲಕ ರಕ್ಷಣೆ ಹೊಂದಿಕೊಳ್ಳುವಂತೆ ಮಾಡಿ ಸ್ವಾಮಿ. ಆ ರೀತಿ ಮಾಡ್ತೀಯಪ್ಪ, ಸ್ತೋತ್ರ ಸ್ವಾಮಿ. ಅಲ್ಲಿ ಒಂದನೇ ಸುಪ್ಪ. ಹೌದು ಕರ್ತನೆ, ಕೃಷಿ ಚಟುವಟಿಕೆಗಳಾಗಬೇಕಾದ್ರೆ ಮಳೆ ಬೇಕು ಸ್ವಾಮಿ. ಮಳೆ ಬರೆದಿರೋ ಚಟುವಟಿಕೆಗಳಿಲ್ಲಪ್ಪ. ಅದನ್ನ ಕರ್ತನೆ, ಆ ಕೃಷಿ ಚಟುವಟಿಕೆಗಳು ಈಗಾಗಲೇ ಈ ಜುಲೈ ತಿಂಗಳು ಪ್ರಾರಂಭ ಆಗಬೇಕಾಗಿತ್ತಪ್ಪ. ಅದು ಅನೇಕ ಸ್ಥಳ ಪ್ರಾರಂಭವಾಗಿಲ್ಲಪ್ಪ, ಹೋಗಿಲ್ಲ ಕರ್ತನೆ. ಅದನ್ನ ಕರ್ತನೆ, ಆ ಒಂದು ಚಟುವಟಿಕೆಗಳು ಪ್ರಾರಂಭವಾಗುವಂತೆ ನೀವು ಮಾಡ್ತೀಯಪ್ಪ. ಆ ರೀತಿ ಮಾಡುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲಲ್ಲಿ ಒಂದನೇ ಸಪ್ಪ, ಒಂದನೇ ಕರ್ತನೆ. ಜಿಲ್ಲೆ ದೊಡ್ಡ ಮತ್ತು ಸಣ್ಣ ನೀರಾವರಿ ಯಾವುದು ಸ್ವಾಮಿ? ನೀರಾವರಿ ಕರ್ತನೆ ಬಹಳ ಮುಖ್ಯ ಸ್ವಾಮಿ. ಹೌದು ಕರ್ತನೆ, ನೀರಾವರಿ ಇಲ್ಲದೆ ಎಲ್ಲ ನೀರು ಬರಲ್ಲಪ್ಪ. ಅದನ್ನ ಕರ್ತನೆ, ಎಷ್ಟು ಆ ನೀರಾವರಿಗೆ ಬೇಕಾಗಿರ್ತಕ್ಕಂಥ ಆ ಡ್ಯಾಮ್ಗಳಲ್ಲಿ, ಆ ಡ್ಯಾಮ್ಗಳು ಎಷ್ಟು ನೀರು ಬರಬೇಕು, ಎಷ್ಟು ನೀರು ಬರಬೇಕು ಅಷ್ಟು ನೀರನ್ನ ಯೇಸು ನಾಮದಲ್ಲಿ ತುಂಬಿ ತುಳುಕುವಂತೆ ನೀವು ಮಾಡಿದ್ಯಪ್ಪ, ಸ್ತೋತ್ರ. ಅದನ್ನ ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಅಲ್ಲೊಂದಪ್ಪ ವಿಶೇಷವಾಗಿ ಕರ್ತನೆ, ಹಳ್ಳಿಗಳಲ್ಲಿ ಜಾನುವಾರುಗಳು, ಜನರು ಕರ್ತನೆ, ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲಪ್ಪ. ದನ ಕುರಿಗಳಿಗೆ ನೀರು ಬೇಕು, ಅವ್ರಿಗೆ ಕುಡ್ಸಕ್ಕೆ ನೀರು ಬೇಕು ಕರ್ತನೆ. ಕೆರೆ ತುಂಬಬೇಕು, ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಮಾರ್ಗನೇ ಇಲ್ಲ ಸ್ವಾಮಿ. ಅದನ್ನ ಕರ್ತ ಅನೇಕ ಹಳ್ಳಿಗಳಲ್ಲಿ ಕರ್ತನೆ ನಲ್ಲಿಗಳೇ ಇಲ್ಲಪ್ಪ ಅವ್ರಿಗೆ, ಬಾವಿ ಮತ್ತು ಕೆರೆ. ಆ ರೀತಿ ಅಂತ ನಾವು ನೋಡಿದ್ದೀನಪ್ಪ. ಅಂತ ಹಳ್ಳಿಗಳನ್ನ ಆಶೀರ್ವಾದ ಮಾಡ್ತೇವೆ ಕರ್ತನೆ. ಎಲ್ಲ ಕೆರೆಗಳು, ಎಲ್ಲ ಬಾವಿಗಳು ಕೆಳಗಡೆ ಉತ್ಪತ್ತಿ ಆಗ್ತದೆ ಸ್ವಾಮಿ. ಆ ರೀತಿ ಮಾಡುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲಲ್ಲಿ ಒಂದನೇ ಸಪ್ಪ, ಅತಿವೃಷ್ಟಿ ಬೆಳೆ ಹಾನಿ ಮಾಡಿ ಹಾಳಾಗಬಾರದಪ್ಪ. ಅದು ಒಂದು ಕರ್ತನೆ. ಅಪ್ಪ ಏಸಪ್ಪ, ಎಂದೆಂದಿಗೂ ಕರ್ತನೆ, ಎಂದೆಂದಿಗೂ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಮಾತ್ರ ಬಿಡುಗಡೆ ಮಾಡ್ತೀವಿ ಸ್ವಾಮಿ. ನಿನಗೊತ್ತಪ್ಪ, ನಿನಗೆ, ಯಾಕಂದ್ರೆ ಯಾರು ಒಳ್ಳೆಯ ದೇವರು. ನಿನ್ನ ಮಕ್ಕಳಿಗೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ನಿನಗೊತ್ತು ಸ್ವಾಮಿ. ಅದನ್ನು ಕೊಟ್ಟಿದ್ಯಾ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೇವೆ ಸ್ವಾಮಿ. ಅಪ್ಪ ಈ ಸಂದ ಕರ್ತನೆ, ವಿಶೇಷವಾಗಿ ಈ ಒಂದು ಬರದಿಂದ ಕರ್ತನೆ ನಾನಾ ರೋಗಗಳು, ಸಾಂಕ್ರಾಮಿಕ ರೋಗಗಳಿಂದ ಜನರು ಪಾರಾಗಬೇಕಪ್ಪ ಕರ್ತನೆ. ಹೌದು ಸ್ವಾಮಿ. ಆಮೇಲೆ ಡ್ರೈನೆಸ್ಸು, ಆ ಒಂದು ಒಣಗಿದ ಕರ್ತನೆ, ನೀರಿಲ್ಲ ಅಂದರೆ ಜನಗಳಿಗೆ ಭಾಳ ಕಷ್ಟ ಸ್ವಾಮಿ. ಅದರಿಂದ ಬರತಕ್ಕಂಥ ಎಲ್ಲ ಹಲವಾರು ಸಾಂಕ್ರಾಮಿಕ ರೋಗಗಳು ಉಂಟಪ್ಪ. ಆ ಸಾಂಕ್ರಾಮಿಕಗಳು ಭಾಳ ಬೇಗ ಹರಡ್ಬಿಡ್ತೇವೆ ಸ್ವಾಮಿ. ಹರಡಬಾರ್ದಪ್ಪ. ಆ ರೀತಿಯ ಕರ್ತನೆ ನೀವು ಕಾಪಾಡ್ತೀಯಪ್ಪ. ಯಾಕೆ ನೀವು ಬಂದಿದ್ದೇ ಜನರನ್ನು ರಕ್ಷಿಸಲು ಸ್ವಾಮಿ, ರಕ್ಷಿಸಲು ಬಂದೆ ಸ್ವಾಮಿ. ಅದಕ್ಕೋಸ್ಕರ ರಕ್ಷಕ ಅಂದ್ರೆ ನಿನ್ನ ಹೆಸರೇ ರಕ್ಷಕ ಅಂತ. ಅದು ವಿಶೇಷವಾಗಿ ಕರ್ತನೆ, ಹಳ್ಳಿಯ ಮಕ್ಕಳು ಮುಗ್ಧ ಮಕ್ಕಳಪ್ಪ, ಮುಗ್ಧ ಮಕ್ಕಳು ಬಡವರು ಸ್ವಾಮಿ. ಅದನ್ನ ಕರ್ತನೆ, ಆ ಮಕ್ಕಳ ಮೇಲೆ ನಿನ್ನ ದಯ ಉಂಟು. ಅದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ನಾನಾ ವಿಧವಾದ ಉತ್ಪಾದನೆಗಳು ಆಶಲ್ಪಟ್ಟು ಇಳಿಕೆ ಆಗಬೇಕಪ್ಪ. ಹೌದು ಸ್ವಾಮಿ. ಅಪ್ಪ ಈ ಸಮಯ ನೋಡ್ತೀವಪ್ಪ ನಾವು ಕರ್ತನೆ, ಅಕ್ಕಿ ಈಗಾಗಲೇ ಅಷ್ಟೊಂದು ಬೆಳೆ ಆಗ್ಬಿಟ್ಟಿದೆ ಸ್ವಾಮಿ. ಅದಕ್ಕೆ ರಾಗಿನೂ ಆಗುತ್ತೆಪ್ಪ ಕರ್ತನೆ. ಮಕ್ಕಳು ಹೆಂಗಪ್ಪ ತಗೊಂಡ್ಬರ್ತಾರೆ ಕರ್ತನೆ. ಅದೇ ಸ್ವಾಮಿ, ಏಸು ನಾಮದಲ್ಲಿ ಆ ಒಂದು ಅಗತ್ಯ ವಸ್ತುಗಳ ಒಂದು ಬೆಳೆ ಇಳಿಕೆ ಆಗ್ಬೇಕಪ್ಪ. ಆಗ್ತದೆ ಕರ್ತನೆ. ನೀನು ಒಳ್ಳೆಯವನಪ್ಪ. ನೀನು ವಾಕ್ಯದಂತೆ ಬಡವರಿಗೆ ಸುವಾರ್ತೆ. ಹೌದು ಕರ್ತನೆ, ನೀವು ಬಂದಿದೆ ಬಡವರಿಗೋಸ್ಕರ. ಆ ಬಡವರ ಮೇಲೆ ನಿಂದ ಕರುಣೆ, ಕನಿಕರ, ದಯೆ ನಿಮ್ಗೆ ನೋಡ್ತೀವಪ್ಪ. ನೀನು ಬಡವರು ಈ ಲೋಕ ಇರುವಾಗ ಏಸಪ್ಪ, ಬಡವ್ರ ಮಧ್ಯೆನೇ ನೀವು ಬಾಳ್ದೆ ಸ್ವಾಮಿ, ಬಡವ್ರ ಮಧ್ಯೆನೇ ನೀವು ಜೀವಿಸ್ತೆ ಸ್ವಾಮಿ. ಅದನ್ನ ಕರ್ತನೆ ಅಪ್ಪ, ನಿಂಗೆ ಬಡವರಿಗೆ ಹೃದಯ, ಬಡವರ ಆಸೆ, ಬಡವರಿಗೆ ನಿಮ್ಗೆ ಗೊತ್ತು ಸ್ವಾಮಿ. ಆರತಿ ಮಾಡುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಲ್ಲ ಕರ್ತನ ತನ್ನ ಕೃಪೆ ಮತ್ತು ರಕ್ಷಣೆ ಅತ್ಯಧಿಕ ಇದು ಬಹಳ ಮುಖ್ಯ ಮಕ್ಕಳೇ. ಹೌದಪ್ಪ ಯೇಸುವೆ ಕರ್ತನೆ. ಹೌದು ಸ್ವಾಮಿ. ಸಭೆ ಇರುವುದು, ಎಲ್ಲ ಸೇವೆಗಳಿರೋದು ಒಂದೇ ಒಂದು ಗುರಿ ಏನಂದ್ರೆ ಈ ಲೋಕ ನಾಶವಾಗಬಾರದು. ಹೌದು ಕರ್ತನೆ. ಯಾಕೆಂದ್ರೆ ಆ ಒಂದು ನರಕವನ್ನು, ಆ ನಿತ್ಯ ಬೆಂಕಿಯನ್ನು, ಆ ಒಂದು ನಿತ್ಯ ಕೆರೆಯನ್ನು, ಬೆಂಕಿ ಕೆರೆ ನೀನೇ ಮಾಡಿದ್ದಪ್ಪ. ಯಾರಿಗೋಸ್ಕರ ಮಾಡಿದೆ? ನೀವು ಮಾಡಿದ್ದು ಶತ್ರುವಾದ ಸೈತಾನ ಮತ್ತು ಆತನ ಸಹಾಯಕರಾದ ದೆವ್ವಗಳಿಗೆ. ನೀನೇ ವಾಕ್ಯ ಬರೆಯಲ್ಪಟ್ಟಿದೆ. ಅದನ್ನ ಕರ್ತನೆ ಸ್ವಾಮಿ, ಆ ಸ್ಥಳಕ್ಕೆ ಹೋಗ್ಬಾರ್ದು, ಯಾರು ಹೋಗ್ಬಾರ್ದಪ್ಪ. ಅದು ಭಯಂಕರ ಸ್ಥಳ ಸ್ವಾಮಿ. ನಿತ್ಯ ಬೆಂಕಿ, ಆರದ ಬೆಂಕಿ, ಅದೊಂದೆಲ್ಲ ಕರ್ತನೆ. ಆ ಒಂದು ಸಾಯದ ಹುಳ ಅಪ್ಪ ಬೇಡ ಸ್ವಾಮಿ. ಕರ್ತನೆ ಯೇಸು ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕೆಂದ್ರೆ ದೇವರ ಮಕ್ಕಳ ಪ್ರಾರ್ಥನೆ ಕೇಳ್ತಕ್ಕಂಥದ್ದು ಸ್ವಾಮಿ. ನಮಗೆಂಥ ಭಾಗ್ಯ ಕೊಟ್ಟಿದ್ಯಪ್ಪ
ಕರ್ತನೆ ಇಬ್ರಿಯ 4:16 ಹೇಳುತ್ತೆ ಸ್ವಾಮಿ, ನೀವು ಯಾವಾಗ ಬೇಕಾ ಧೈರ್ಯದಿಂದ ನನ್ನ ಕೃಪಾಸನಕ್ಕೆ ಬಂದಿರಿ. ಯಾಕೆಂದರೆ ಕರ್ತನೆ, ನಾವು ಯಾಕೆ ಕೃಪಾಸನಕ್ಕೆ ಹೋಗ್ತೀವಿ ಅಂದರೆ ಆ ಒಂದು ವಿಜ್ಞಾಪನೆ ಮಾಡಿ ಸ್ವಾಮಿ. ನೀನು ಅದೇ ರೀತಿಯಾಗಿ ನೀವು ವಿಜ್ಞಾಪನೆ ಮಾಡ್ತಾ ಇದೆಯಾ, ಅದೇ ರೀತಿ ನಮಗೂ ಹೇಳಿದೆಯಾ ಸ್ವಾಮಿ. ಇದೇ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳಿಗೂ, ಎಲ್ಲ ನೋವುಗಳಿಗೂ, ಎಲ್ಲ ನಾಶನಕ್ಕೂ ಒಂದೇ ಒಂದು ಮಾರ್ಗ, ದೇವರ ಮಕ್ಕಳಾದ ನೀವು ಈ ಲೋಕದಲ್ಲಿ ವಿಜ್ಞಾಪಿಸಿರಿ ಅಪ್ಪ. ಅದನ್ನ ಕರ್ತನೆ, ನಾವು ಕರ್ತನೆ ಹೆಚ್ಚಾಗಿ ನಮಗೆ ಕರ್ತನೆ ಸೇವಕರಾಗಿ ನಮಗೆ ಕರ್ತನೆ ಆ ಒಂದು ವಿಜ್ಞಾಪನೆಯ ಒಂದು ಭಾರ ನಮ್ಗೆ ಕೊಡಪ್ಪ, ಕೊಡಿಸುವ. ಯಾಕಂದರೆ ನೀನು 24 ಗಂಟೆ ಕರ್ತನೆ ಸ್ವರ್ಗದಲ್ಲಿ ಜೀವಿಸ್ತಾ ಇದೆಯಪ್ಪ, ವಿಜ್ಞಾಪನೆ ಮಾಡೋಕ್ಕೋಸ್ಕರ ಜೀವಿಸ್ತಾ ಇದೆಯಪ್ಪ. ಅದೇ ರೀತಿ ಕರ್ತನೆ ಅದೇ ಅಭಿಷೇಕ ಇವತ್ತು ಸಭೆಗಳ ಮೇಲೆ, ಸೇವಕರ ಮೇಲೆ, ವಿಶೇಷವಾಗಿ ಪ್ರಾರ್ಥನೆ ವೀರಗಳ ಮೇಲೆ ಸುರಿಸಲ್ಪಡಿಸುವ ಸಂಪೂರ್ಣವಾಗಿ ಧಾರಾಳವಾಗಿ ಕರ್ತನೆ ಆ ರೀತಿ ಮಾಡುವ ದೇವರಿಗೆ ಸ್ತೋತ್ರಪ್ಪ. ನಮ್ಗೆ ಈ ರೀತಿಯಾಗಿ ಒಂದು ಕರ್ತನೆ ಈ ಸಭೆಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ, ವಿಜ್ಞಾಪನೆ ಮಾಡ್ತಕ್ಕಂಥ ಭಾರ ಕೊಡಿ ಸ್ತೋತ್ರ ಅಪ್ಪ. ಈ ರೀತಿಯಾಗಿ ಸೇವಕರಾದ ಕ್ಯಾಲ್ವಿನವ್ರಿಗೆ ಈ ರೀತಿಯಾದ ಒಂದು ಭಾರ ಕೊಟ್ಟು ವಿಶೇಷವಾಗಿ ಕ್ರಿಸ್ತನ ದೇಹಕ್ಕೆ ಕರ್ತನೆ. ಯಾಕೆಂದರೆ ಕ್ರಿಸ್ತನ ದೇಹ ಪ್ರಾರ್ಥನೆ ಮಾಡಿದಾಗ ಅದು ನಿನಗೆ ಭಾಳ ಮೆಚ್ಚುಗೆ ಸ್ವಾಮಿ. ಅದನ್ನ ಕರ್ತನೆ ಕ್ರಿಸ್ತನ ದೇಹಕ್ಕೋಸ್ಕರ ಮಗನ ಕರೆದಿದ್ಯಾ, ಆ ಮಗನ ಆಶೀರ್ವದಿಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕೂ ಸ್ತೋತ್ರ, ಉತ್ತರ ಕೊಡಿ ಸ್ತೋತ್ರ. ನಾವು ಉತ್ತರ ನೋಡ್ತೀವಪ್ಪ, ಅದನ್ನು ನೋಡ್ತೀವಿ ಮತ್ತು ನೀವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಎಲ್ಲ ಘನಾಗವು ಮಹಿಮೆ ಸ್ತುತಿ ಸ್ತೋತ್ರ ನಿಗೊಬ್ಬನಿಗೆ ಸರಿಯಪ್ಪ. ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿವಪ್ಪ. ಆಮೇಲೆ ಆಮೇಲೆ ಆಮೇಲೆ. ಥ್ಯಾಂಕ್ ಯು ಪಾಸ್ಟರ್. ನಮ್ಮ ಸಂಗಡ ನೀವು ಸೇರಿಕೊಂಡು ಈ ರೀತಿಯಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ವಂದನೆಗಳು ವೀಕ್ಷಕ.